ಹಾಯ್ ಫ್ರೆಂಡ್ಸ್, ನಾನು ಪ್ರಿಯಾಂಕಾ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೊ ಈ ಹಿಂದಿನ ಕ್ಲಾಸಲ್ಲಿ ನಾವು ಭಾರತದ ರಾಮ್ಸಾರ್ ತಾಣಗಳ ಕುರಿತಾಗಿ ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಕ್ಲಾಸಲ್ಲಿ ಅದರ ಮುಂದುವರಿದ ಭಾಗ ಅಂದರೆ ಉಳಿದಂಥ ರಾಮ್ಸಾರ್ ತಾಣಗಳ ಬಗ್ಗೆ ಚರ್ಚೆ ಮಾಡೋಣ. ಹೌದಾ? ಸೊ ನಿನ್ನಿನ ದಿವಸ ಆ ಕ್ಲಾಸಲ್ಲಿ ನಾವು ಸ್ಟೇಟ್ ವೈಸ್ ಅಂತಂದರೆ ರಾಜ್ಯವಾರು ಎಷ್ಟೆಷ್ಟು ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದ್ದಾವೆ ಅನ್ನೋದು ಡಿಸ್ಕಷನ್ ಮಾಡತ್ತಿದ್ವಿ. ಸೊ ಅದನ್ನೇ ಇವತ್ತು ಸಹಿತ ಕಂಟಿನ್ಯೂ ಮಾಡೋಣ. ಸೊ ಮಣಿಪುರ ಸ್ಟೇಟ್ ಅಂತೇಳಿ ನೋಡ್ತೀವಿ. ಈ ಮಣಿಪುರ ಸ್ಟೇಟಲ್ಲಿ ಒಂದು ಪ್ರಮುಖವಾದ ರಾಮ್ಸಾರ್ ತಾಣ ಕಂಡು ಬರುತ್ತೆ. ಅದೇ ಯಾವುದು ಅಂದಾಗ ಲೋಕ್ಟಾಕ್ ಲೇಕ್. ಸೊ ಇಮೇಜ್ ನೋಡ್ರಿ, ಕಾಣ್ತಿದೆ ನಿಮಗೆ ಲೋಕ್ಟಾಕ್ ಲೇಕ್ ಹೇಗಿದೆ ಅಂತೇಳಿ. ಸೊ ಈ ಲೋಕ್ಟಾಕ್ ಲೇಕನ್ನು 1990ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಮಾನ್ಯತೆ ನೀಡಲಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಜಗತ್ತಿನ ಏಕೈಕ ತೇಲುವ ಸಿಹಿ ನೀರಿನ ಸರೋವರ ಅಂತಾನೆ ಕರೀತಾರೆ. ಹೌದಾ? ಸೊ ಇಲ್ಲಿ ಒಂದು ಏನು ಹೈಲೈಟ್ ಆಗ್ತದೆ ಅಂದಾಗ ತೇಲುವ ಬಂದರೆ ಯಾಕೆ ಇದನ್ನು ತೇಲುವ ಸರೋವರ ಅಂತೇಳಿ ಕರೀತಾರೆ ಅಂದಾಗ, ಜಗತ್ತಿನಲ್ಲಿ ಏಕೈಕ ತೇಲುವ ಸಿಹಿ ನೀರಿನ ಸರೋವರ ಅಂದಾಗ ಭಾರತದಲ್ಲೂ ಸಹಿತ ಭಾರತದ ಏಕೈಕ ತೇಲುವ ಸಿಹಿ ನೀರಿನ ಸರೋವರ ಅಂತಲೂ ಸಹಿತ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಯಾಕೆ ಇದನ್ನು ತೇಲುವ ಸಿಹಿ ನೀರಿನ ಸರೋವರ ಅಂತೇಳಿ ಕರೀತಾರೆ ಅಂದಾಗ, ಸೊ ಈ ಒಂದು ಇಮೇಜನ್ನು ನೋಡ್ರಿ. ಸೊ ಇಮೇಜಲ್ಲಿ ಕಾಣ್ತಿದೆ ನಿಮಗೆ ಈ ಥರ. ಹೌದಾ? ಸೊ ರೌಂಡ್ ಶೇಪಲ್ಲಿ ಒಂದು ರಚನೆ ಕಾಣ್ತಿದೆ. ಇದು ಒಂದು ರಚನೆ, ಈ ಒಂದು ರೌಂಡ್ ಶೇಪಲ್ಲಿ ರಚನೆ ಕಾಣ್ತಿದೆ. ಇವುಗಳನ್ನು ನಾವು ಫುಮ್ಡೀಸ್ ಅಂತೇಳಿ ಕರಿತೀವಿ. ಫುಮ್ಡೀಸ್ಗಳು ಇಲ್ಲಿದೆ ನೋಡಿ. ಫುಮ್ಡೀಸ್ಗಳು ಈ ಸರೋವರದಲ್ಲಿ ಕಂಡು ಬರುತ್ತವೆ. ಏನಿದು ಫುಮ್ಡೀಸ್ಗಳು ಅಂತ ಹೇಳಿ ನೋಡಿದಾಗ, ಸಾಮಾನ್ಯವಾಗಿ ಒಂದು ಸಮುದ್ರ ಅಥವಾ ಒಂದು ಕೆರೆಯಲ್ಲಿ ಅಂತಂದರೆ ಒಂದು ದ್ವೀಪ ನೋಡಿರ್ತೀರಿ ನೀವು. ಹೌದಾ? ಸೊ ದ್ವೀಪಗಳ ಥರನೇ ನೀರಿನ ಮಧ್ಯದಲ್ಲಿ ಈ ಒಂದು ರಚನೆ ಕಂಡು ಬರುತ್ತೆ. ಇವುಗಳನ್ನು ನಾವು ಫುಮ್ಡೀಸ್ ಅಂತೇಳಿ ಕರಿತೀವಿ. ಫುಮ್ಡೀಸ್. ಈ ಒಂದು ರಚನೆಯನ್ನು ಯಾಕೆ ಈ ಒಂದು ರಚನೆಯನ್ನು ನೋಡ್ತೀವಿ ಅಂದಾಗ, ಈ ಒಂದು ಕೆರೆಯಲ್ಲಿ ಅಥವಾ ಈ ಒಂದು ಸರೋವರದಲ್ಲಿ ಈ ಥರ ರಚನೆ ಕಂಡು ಬರುತ್ತೆ. ಇವುಗಳನ್ನು ನಾವು ಫುಮ್ಡೀಸ್ ಅಂತೇಳಿ ಕರಿತೀವಿ. ಈ ಒಂದು ಸರೋವರದ ವಿಶೇಷತೆ ಅಂದರೆ ಫುಮ್ಡೀಸ್ಗಳಂತೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಸೊ ಇವು ನೀರಿನ ಮಧ್ಯದಲ್ಲಿ ರಚನೆ ಆಗಿರ್ತಾವೆ. ಇವುಗಳಂತಂದರೆ ಇದು ಪ್ರಮುಖವಾಗಿ ಈ ಒಂದು ಸರೋವರ ಮೀನುಗಾರಿಕೆ ಅಂತಾನೆ ಪ್ರಸಿದ್ಧವಾಗಿದೆ. ಹೌದಾ? ಸೊ ಹೀಗಾಗಿ ಕೆಲವು ಮೀನುಗಾರರು ಕೆಲವೊಂದು ಸಂದರ್ಭದೊಳಗೆ ಈ ಒಂದು ಫುಮ್ಡೀಸ್ಗಳಲ್ಲಿ ಮನೆಯನ್ನು ಕಟ್ಟಿಕೊಂಡು ಇಲ್ಲೇ ವಾಸವಾಗಿರೋದನ್ನು ಸಹಿತ ನಾವು ನೋಡ್ತಾ ಬರ್ಬೋದು. ಹೌದಾ? ಸೊ ನೆಕ್ಸ್ಟು ಸಾಂಗೈ ಎಂಬ ಅಳಿವಿನಂಚಿನಲ್ಲಿರುವ ಜಿಂಕೆಗಳಿಗೆ ಇದು ಆಶ್ರಯ ತಾಣವಾಗಿದೆ. ಸೊ ಸಾಂಗೈ ಅಂಥೇಳಿ ಕೇಳಿರ್ತೀರಿ ನೀವು ಹೆಸರು. IUCN ರೆಡ್ ಡಾಟಾ ಬುಕ್ ಅಂತೇಳಿ ಬರುತ್ತೆ. ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಾಗಿರ್ಬೋದು, ಹೌದಾ, ಪಕ್ಷಿಗಳಾಗಿರ್ಬೋದು, ಕೆಲವೊಂದು ಪ್ರಭೇದಗಳನ್ನು ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಅದರೊಳಗೆ ಈ ಸಾಂಗೈ ಎಂಬ ಅಳಿವಿನಂಚಿನಲ್ಲಿರುವ ಈ ಒಂದು ಜಿಂಕೆ, ಹೌದಾ, ಸೊ ಜಿಂಕೆಗಳನ್ನು ಈ ಒಂದು ಸರೋವರದಲ್ಲಿ ನಾವು ಕಾಣ್ತಾ ಬರ್ತೀವಿ ಅನ್ನೋದು ನಿಮಗೆ ತಿಳಿದಿರಬೇಕು. ಅರ್ಥ ಆಗ್ತಿದೆನಾ? ಎಸ್. ಸೊ ಈ ಒಂದು ಲೋಕ್ಟಾಕ್ ಲೇಕ್ ತುಂಬಾ ಇಂಪಾರ್ಟೆಂಟ್ ರೀ ಎಕ್ಸಾಮ್ ಪರ್ಪೋಸ್ ಬಂದಾಗ. ಯಾಕಂದಾಗ ನಿಮ್ಗೆ ಏನು ಕೇಳ್ತಾನೆ ಅಂದಾಗ, ಸೊ ಜಗತ್ತಿನ ಏಕೈಕ ತೇಲುವ ಸಿಹಿ ನೀರಿನ ಸರೋವರ ಯಾವುದು ಅಂದಾಗ ಅದುವೇ ಲೋಕ್ಟಾಕ್ ಲೇಕ್ ಅಂತೇಳಿ ತಿಳಿದಿರಬೇಕು. ಹೌದಾ? ಸೊ ಲೋಕ್ಟಾಕ್ ಲೇಕ್ ತುಂಬಾ ವಿಶೇಷತೆಯಿಂದ ಕೂಡಿರುವಂತಹ ಒಂದು ಸರೋವರವಾಗಿದೆ. ನೆಕ್ಸ್ಟು ಅದರಲ್ಲಿಯೂ ಸಹಿತ ಇಲ್ಲಿ ಫುಮ್ಡೀಸ್ಗಳು ಅಂತ ಹೇಳಿದೆ ನಿಮಗೆ. ಫುಮ್ಡೀಸ್ಗಳು ಕಂಡು ಬರ್ತವೆ. ಹೌದಾ? ಸೊ ಕೇಳ್ತಾನೆ ನಿಮಗೆ ಎಕ್ಸಾಮಲ್ಲಿ ಫುಮ್ಡೀಸ್ಗಳನ್ನು ಒಳಗೊಂಡಿರುವಂಥ ಸರೋವರ ಯಾವುದು ಅಂತೇಳಿ ಕೇಳಿದಾಗ ಅದೇ ಯಾವುದು? ಲೋಕ್ಟಾಕ್ ಲೇಕ್ ಅಂತೇಳಿ ನಿಮಗೆ ತಿಳಿದಿರಬೇಕು. ಕ್ಲಿಯರ್ ಆಯ್ತಾ? ಸೊ ಇಮೇಜನ್ನು ನೋಡ್ರಿ. ಸೊ ನೆಕ್ಸ್ಟ್ ಹೋಗೋಣ. ಎಸ್. ಸೊ ಈಗ ಅಸ್ಸಾಂ ಸ್ಟೇಟನ್ನು ನೋಡ್ತಾ ಹೋಗ್ತೀವಿ. ಅಸ್ಸಾಮ. ಸೊ ಈ ಅಸ್ಸಾಂನಲ್ಲಿ ಒಂದು ಪ್ರಮುಖವಾದ ರಾಮ್ಸಾರ್ ಸೈಟ್ ಕಂಡು ಬರ್ತಾ ಹೋಗುತ್ತಾ. ಅದೇ ಯಾವುದು ಅಂದಾಗ ಡೀಪರ್ ಬಿಲ್ ಅಂತ ಹೇಳಿ ನೋಡ್ತೀವಿ. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ. 2002ರಲ್ಲಿ ಇದನ್ನು ರಾಮ್ಸಾರ್ ಸೈಟ್ ಎಂಬ ಮಾನ್ಯತೆಯನ್ನು ನೀಡಲಾಗುತ್ತೆ. ಹೌದಾ? ನೆಕ್ಸ್ಟು ಈ ಒಂದು ಡೀಪರ್ ಬಿಲ್ ಪಕ್ಕದಲ್ಲಿ, ಹೌದಾ, ಬ್ರಹ್ಮಪುತ್ರ ಎಂಬ ನದಿ ಹರಿಯುತ್ತದೆ. ಹೌದಾ? ಸೊ ಅಸ್ಸಾಂ ಅಂದಾಗ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಇದು ಒಂದಾಗಿದೆ. ಹೌದಾ? ಸೊ ಅಸ್ಸಾಂನ ಪಕ್ಕದೊಳಗೆ ಇಲ್ಲಿ ಒಂದು ಬ್ರಹ್ಮಪುತ್ರ ನದಿ ಹರಿಯುತ್ತೆ ಅಂಥೇಳಿ ನಿಮಗೆ ತಿಳಿದಿರಬೇಕಾಗತ್ತೆ. ಇಷ್ಟು ಡೀಪರ್ ಬಿಲ್ ಅಂತೇಳಿ ನೋಡ್ತೀವಿ. ಕ್ಲಿಯರ್ ಆಯಿತು? ಸೊ ನೋಡಿರಿ, ಇಮೇಜ್ಗಳನ್ನು ನೋಡಿರಿ ಒಂದು ಸರ್ತಿ. ನಿಮಗೆ ಮರೆಯಂಗಿಲ್ಲ ರೀ ನೀವು ಈ ಒಂದು ಇಮೇಜ್ಗಳನ್ನು ನೋಡಿದರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ.
ಎಸ್. ಇನ್ನು ತ್ರಿಪುರ ಅಂತ ಹೇಳಿ ನೋಡ್ತೀವಿ. ಈ ತ್ರಿಪುರ ಬಂದಾಗ ತ್ರಿಪುರಾದಲ್ಲಿ ಒಂದೇ ಒಂದು ಪ್ರಮುಖವಾದ ರಾಮ್ಸಾರ್ ಸೈಟನ್ನು ನೋಡ್ತಾ ಹೋಗ್ತೀವಿ, ಅದುವೇ ರುದ್ರಸಾಗರ. ಹೌದಾ, ರುದ್ರಸಾಗರ ವೆಟ್ಲ್ಯಾಂಡ್ ಅಂತೇಳಿ ನೋಡ್ತೀವಿ. ಇದನ್ನು 2005ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಮಾನ್ಯತೆಯನ್ನು ನೀಡಲಾಗುತ್ತೆ. ಅಂದರೆ 2005ರಲ್ಲಿ ಇದನ್ನು ರಾಮ್ಸಾರ್ ತಾಣವೆಂದು ಘೋಷಣೆ ಮಾಡಲಾಗುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕು. ನೆಕ್ಸ್ಟು ಎಸ್. ಸೊ ಬಿಹಾರ್ ಅಂತ ಬಂದಾಗ ಬಿಹಾರ್ನಲ್ಲಿ ಒಂದು ಪ್ರಮುಖ ರಾಮ್ಸಾರ್ ಸೈಟನ್ನು ನೋಡ್ತೀವಿ, ಅದುವೇ ಕನ್ವರ್ತಾಲ್ ಲೇಕ್. ಕನ್ವರ್ತಾಲ್ ಲೇಕ್. ಕನ್ವರ್ತಾಲ್ ಲೇಕ್ಗೆ ಇನ್ನೂ ಇತರ ಹೆಸರುಗಳಿದಾವ್ರಿ. ಹೌದಾ, ಕಬ್ಬರ್ತಾಲ್ ಲೇಕ್ ಅಂತಲೂ ಕರೀತಾರೆ. ಹೌದಾ, ಸೊ ಒಟ್ಟಿನಲ್ಲಿ ಇದು ಬಿಹಾರ್ ರಾಜ್ಯದಲ್ಲಿ ಕಂಡುಬರುವ ಒಂದು ಪ್ರಮುಖವಾದ ವೆಟ್ಲ್ಯಾಂಡ್ ಅಥವಾ ಸರೋವರ ಅಂತ ಹೇಳಿ ನಿಮ್ಗೆ ತಿಳಿದಿರಬೇಕು. ಹೌದಾ, ಅಥವಾ ರಾಮ್ಸಾರ್ ಸೈಟ್ ಅನ್ನೋದು ನಿಮಗೆ ತಿಳಿದಿರಬೇಕಾಗತ್ತೆ. ಇದನ್ನು 2020ರಲ್ಲಿ ರಾಮ್ಸಾರ್ ಸೈಟ್ ಎಂಬ ಮಾನ್ಯತೆಯನ್ನು ನೀಡಲಾಗುತ್ತೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ನಿಮ್ಗೆ ಏನು ಕೇಳಂಗಿಲ್ಲ ರೀ, ರಾಮ್ಸಾರ್ ಸೈಟ್ಸ್ ಅಂತ ಬಂದಾಗ ಯಾವ ಸೈಟು ಯಾವ ವರ್ಷದಂದು ಇದನ್ನು ಆ್ಯಡ್ ಮಾಡಲಾಗುತ್ತೆ. ಬದಲಾಗಿ ಈ ಕೆಳಗಿನ ಯಾವುದು ರಾಮ್ಸಾರ್ ಸೈಟ್ ಅಲ್ಲ ಅಂಥೇಳಿ ಕೇಳ್ತಾನೆ, ಅಂತಂದರೆ ರಾಮ್ಸಾರ್ ತಾಣವಲ್ಲ ಅಂತೇಳಿ. ಈಗ ಯಾವುದು ರಾಮ್ಸಾರ್ ತಾಣ ಇದೆ ಅಂತಲೂ ಕೇಳ್ಬೋದು, ಇಲ್ಲ ಅಂತಲೂ ಕೇಳ್ಬೋದು. ಹೌದಾ, ಸೊ ಕ್ವಶನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇಟ್ಟು ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗೋಣ. ಎಸ್, ಉತ್ತರ ಪ್ರದೇಶ ರಾಜ್ಯ ನೋಡಿದಾಗ ಈ ರಾಜ್ಯದೊಳಗೆ ಹೈದರ್ಪುರ್ ವೆಟ್ಲ್ಯಾಂಡ್ ಅಂತ ಹೇಳಿ ಕಂಡು ಬರುತ್ತೆ. ಇದನ್ನು 2021ರಲ್ಲಿ ರಾಮ್ಸಾರ್ ತಾಣವೆಂದು ಘೋಷಣೆ ಮಾಡಲಾಗುತ್ತೆ. ಅಂದರೆ 2021ರಿಂದ ಇದು ರಾಮ್ಸಾರ್ ಪಟ್ಟಿಯಡಿಯೊಳಗೆ ಇದನ್ನು ನಾವು ನೋಡ್ತಾ ಹೋಗ್ತೀವಿ ಅನ್ನೋದು ನಿಮಗೆ ತಿಳಿದಿರಬೇಕಾಗುತ್ತೆ. ಅರ್ಥ ಆಯ್ತಾ? ಎಸ್, ನವಾಬ್ಗಂಜ್ ಬರ್ಡ್ ಸೆಂಚುರಿ ಅಥವಾ ಪಕ್ಷಿಧಾಮ ಅಂತ ಹೇಳಿ ಕರಿತೀವಿ. ಅಂದರೆ ಪಕ್ಷಿಧಾಮಗಳಂದರೆ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಜಾತಿ ಇಲ್ಲಿ ಪಕ್ಷಿಗಳು ಕಂಡು ಬರ್ತಾವ. ಹೌದಾ, ಈ ಒಂದು ಪಕ್ಷಿಧಾಮ ಬಹಳಷ್ಟು ಏನು ಪಕ್ಷಿಗಳಿಗೆ ಆಶ್ರಯ ತಾಣ ಆಗಿರೋದನ್ನು ಸಹಿತ ನೋಡ್ತಾ ಬರ್ತೀವಿ ನಾವು. ಹೌದಾ, ಸೊ ಹೀಗಾಗಿ ನವಾಬ್ಗಂಜ್ ಕೂಡ ಒಂದು ಪ್ರಮುಖವಾದ ಬರ್ಡ್ ಸೆಂಚುರಿ ಅಂತೇಳಿ ನೋಡ್ತೀವಿ. ಇದನ್ನು ಸಹಿತ ರಾಮ್ಸಾರ್ ತಾಣವೆಂದು ಘೋಷಣೆ ಮಾಡಲಾಗುತ್ತಾ ಯಾವ ವರ್ಷ ಅಂದಾಗ 2019ರಲ್ಲಿ 2019ರಲ್ಲಿ ಘೋಷಣೆ ಮಾಡಲಾಗುತ್ತೆ. ಅರ್ಥ ಆಯ್ತಾ? ಸುರ್ ಸರೋವರ. ಹೌದಾ, ಸೊ ಉತ್ತರ ಪ್ರದೇಶ ರಾಜ್ಯದ ಇನ್ನೊಂದು ರಾಮ್ಸಾರ್ ತಾಣ ಬಂದಾಗ ಸುರ್ ಸರೋವರ ಅಂತೇಳಿ ಗೊತ್ತಿರಬೇಕು, ಸುರ್ ಲೇಕ್ ಅಂತೇಳಿ ಕರಿತೀವಿ. ಹೌದಾ, ಇದನ್ನು 2020ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕು. ಎಸ್, ಹಿಮಾಚಲ ಪ್ರದೇಶ ಅಂತೇಳಿ ನೋಡಿದಾಗ ಒಂದು ಪ್ರಮುಖ ಇಲ್ಲಿ ವೆಟ್ಲ್ಯಾಂಡ್ ಅಂತ ನೋಡ್ತೀವಿ ಅಥವಾ ಲೇಕನ್ನು ನೋಡ್ತೀವಿ, ರಾಮ್ಸಾರ್ ಸೈಟನ್ನು ನೋಡ್ತೀವಿ. ಅದುವೇ ರೇಣುಕಾ ಸಾಗರ ಲೇಕ್ ಅಂತೇಳಿ ನೋಡ್ತೀವಿ. ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದನ್ನು 2005ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಹಿಮಾಚಲ ಪ್ರದೇಶದ ಅತಿ ದೊಡ್ಡ ಸರೋವರ ಅಂತಾನೆ ಕರೀತಾರೆ. ಭಾರತದ ಅತಿ ಚಿಕ್ಕ ರಾಮ್ಸಾರ್ ತಾಣವಾಗಿದೆ. ಇವೆರಡು ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ರೀ ನಿಮಗೆ ಎಕ್ಸಾಮ್ ಪರ್ಪೋಸು. ಯಾಕಂದಾಗ ಹಿಮಾಚಲ ಪ್ರದೇಶದ ಅತಿ ದೊಡ್ಡ ಸರೋವರ ಅಂತ ಹೇಳಿ ಕರೀತಾರೆ. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಅತಿ ದೊಡ್ಡ ಸರೋವರ ಯಾವುದು ಅಂದಾಗ ರೇಣುಕಾ ವೆಟ್ಲ್ಯಾಂಡ್ ಅಂತ ಹೇಳಿ ಗೊತ್ತಿರಬೇಕು ನಿಮಗೆ. ಇನ್ನೊಂದು ನೋಡಿದಾಗ ಭಾರತದ ಅತಿ ಚಿಕ್ಕ ರಾಮ್ಸಾರ್ ಸೈಟ್ ಅಂತ ಹೇಳಿ ನೋಡ್ತೀವಿ ಅಥವಾ ತಾಣ ಅಂತ ಹೇಳಿ ನೋಡ್ತೀವಿ. ಸಾಮಾನ್ಯವಾಗಿ ನಿಮಗೆ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ, ಅತಿ ದೊಡ್ಡದು ಅಂದರೆ ಭಾರತದ ಅತಿ ದೊಡ್ಡ ರಾಮ್ಸಾರ್ ತಾಣ ಯಾವುದು ಅಂದಾಗ ಯಾವುದ್ರಿ ಅತಿ ದೊಡ್ಡದಂದಾಗ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಅಂತೇಳಿ ನೋಡ್ತೀವಿ. ಅದೇ ಥರ ಅತಿ ಚಿಕ್ಕ ರಾಮ್ಸಾರ್ ತಾಣ ಯಾವುದು ಅಂದಾಗ ರೇಣುಕಾ ಸಾಗರ್ ಲೇಕ್ ಅಂತೇಳಿ ನಿಮಗೆ ತಿಳಿದಿರಬೇಕಾಗತ್ತೆ. ಸೊ ಎಕ್ಸಾಮ್ ಪರ್ಪೋಸ್ ಬಂದಾಗ ಅತಿ ದೊಡ್ಡ ವೆಟ್ಲ್ಯಾಂಡ್ ಯಾವುದು, ಅತಿ ಚಿಕ್ಕ ವೆಟ್ಲ್ಯಾಂಡ್ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಅದರೊಳಗೆ ಅತಿ ಚಿಕ್ಕ ವೆಟ್ಲ್ಯಾಂಡ್ ಅಥವಾ ಅತಿ ಚಿಕ್ಕ ರಾಮ್ಸಾರ್ ಸೈಟ್ ಬಂದಾಗ ರೇಣುಕಾ ಸಾಗರ ಲೇಕ್ ಅಂತೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಎಸ್, ಸೊ ಜಮ್ಮು ಕಾಶ್ಮೀರ ಅಂತೇಳಿ ನೋಡ್ತೀವಿ.
ಸೊ ಈ ಜಮ್ಮು ಕಾಶ್ಮೀರ್ನಲ್ಲಿ ಒಂದು ಪ್ರಮುಖವಾದ ರಾಮ್ಸರ್ ಸೈಟನ್ನು ನೋಡ್ತೀವಿ, ಅದುವೇ ಉಲ್ಲಾರ್ ಲೇಕ್ ಅಂತೇಳಿ ನೋಡ್ತೀವಿ. ಉಲ್ಲಾರ್ ಲೇಕ್, ಇದಕ್ಕೆ ಇನ್ನೊಂದು ಹೆಸರಿದೆ, ಅದೇ ಮಹಾಪದ್ಮ ಸಾರ ಸರೋವರ ಅಂತೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ಸೊ ಒಂದು ಅಂದರೆ ಎಕ್ಸಾಮ್ಗಳಲ್ಲಿ ನಿಮಗೆ ಉಲ್ಲಾರ್ ಲೇಕ್ ಅಂತಲೂ ಕೇಳ್ಬೋದು, ಅದರ ಬದಲಾಗಿ ಮಹಾಪದ್ಮ ಸಾರ ಸರೋವರ ಅಂತಲೂ ಸಹಿತ ಕೇಳ್ಬೋದು. ಹೌದಾ? ಏಷ್ಯಾ ಮತ್ತು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಹೌದಾ? ಇದು ಎಕ್ಸಾಮ್ ಪರ್ಪೋಸ್ ತುಂಬಾ ಇಂಪಾರ್ಟೆಂಟ್ ರೀ. ಏನಂದಾಗ ಏಷ್ಯಾ ಮತ್ತು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂದಾಗ ಉಲ್ಲಾರ್ ಲೇಕ್ ಅಂತೇಳಿ ನೋಡ್ತೀವಿ. ಹೌದಾ? ನಿನ್ನೆ ಹೇಳಿದ್ದೆ ನಿಮಗೆ, ಸರೋವರಗಳಂತೇಳಿ ಬಂದಾಗ ಉಪ್ಪು ನೀರಿನ ಸರೋವರ ನೋಡ್ತೀವಿ, ಹೌದಾ, ಸಿಹಿ ನೀರಿನ ಸರೋವರ ನೋಡ್ತೀವಿ. ಅದರಲ್ಲಿ ಉಪ್ಪು ನೀರಿನ ಸರೋವರದಲ್ಲಿ ಅತಿ ದೊಡ್ಡದು ಯಾವುದು, ಅತಿ ಚಿಕ್ಕದು ಯಾವುದು, ಈ ಥರ ನಿಮಗೆ ಪಾಯಿಂಟ್ಸ್ಗಳು ತಿಳಿದಿರಬೇಕಾಗುತ್ತದೆ. ಹೀಗೆ ಸಿಹಿ ನೀರಿನ ಸರೋವರಗಳಂತೇಳಿ ಬಂದಾಗ ಸಿಹಿ ನೀರಿನ ಸರೋವರಗಳಲ್ಲಿ ಅತಿ ದೊಡ್ಡ ಸರೋವರ ಭಾರತದಲ್ಲಿ ಯಾವುದು ಅಂದಾಗ ಉಲ್ಲಾರ್ ಲೇಕ್ ಅಂತೇಳಿ ನಿಮಗೆ ತಿಳಿದಿರ್ಬೇಕ್ರಿ. ಹೌದಾ? ಸೊ ಎಕ್ಸಾಮ್ಗೆ ಇಂಥವೇ ಕೇಳ್ತಾನೆ ರೀ ನಿಮಗೆ ಕ್ವಶನ್ಸ್ಗಳನ್ನು. ಹೌದಾ? ಈ ಹಿಂದೆ ಸಿವಿಲ್ ಯಾರು ಬರ್ದಿರೋ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಸಿವಿಲ್ ಬರ್ದಿರಿ. ಹೌದಾ? ಸೊ ಸಿವಿಲ್ ಒಂದು ಕ್ವಶನ್ ಪೇಪರಲ್ಲಿ ಸಿವಿಲ್ PC, ಹೌದಾ, ಕಾನ್ಸ್ಟೇಬಲ್ ಕ್ವಶನ್ ಪೇಪರಲ್ಲಿ ಇದ್ರ ಬಗ್ಗೆ ಒಂದು ಕ್ವಶನ್ ಆಗಿದೆ ರೀ. ಏನಂದಾಗ ಭಾರತದ ಅತಿ ದೊಡ್ಡ ಸರೋವರ ಯಾವುದು ಅಂತೇಳಿ ನಿಮಗೆ ಕ್ವಶನ್ ಕೇಳಿದಾನೆ ರೀ. ಸಿಹಿ ನೀರಿನ ಸರೋವರ ಅದೇ ಯಾವುದಂದಾಗ ಚಿಲ್ಕಾ ಲೇಕ್ ಅಂತೇಳಿ ನಿಮಗೆ ತಿಳಿದಿರಬೇಕು. ಈ ಥರ ಕ್ವಶನ್ಸ್ ಆಗ್ತಾವ್ರಿ. ನೆಕ್ಸ್ಟ್, ಸೊ ಇನ್ನೊಂದು ಪಾಯಿಂಟ್ ಬಿಟ್ವಿ, ಇದನ್ನು 1990ರಲ್ಲಿ ರಾಮ್ಸಾರ್ ಸೈಟನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ಸೊ ತುಂಬಾ ಇಂಪಾರ್ಟೆಂಟ್ ರೀ ಉಲ್ಲಾರ್ ಲೇಕ್ ಅಂತೇಳಿ. ಇದನ್ನು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತೇಳಿ ಕರೀತಾರೆ. ಇದು ಜಮ್ಮು ಕಾಶ್ಮೀರನಲ್ಲಿ ಕಂಡುಬರುತ್ತೆ. ಇದನ್ನು 1990ರಲ್ಲಿ ರಾಮ್ಸಾರ್ ಸೈಟನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕಾಗತ್ತೆ. ಎಸ್, ಪಂಜಾಬ್ ಅಂತೇಳಿ ಬಂದಾಗ ಇಲ್ಲಿ ಒಂದು ಪ್ರಮುಖವಾದ ಒಂದು ರಾಮ್ಸರ್ ಸೈಟ್ ಕಂಡು ಬರುತ್ತೆ, ಅದೇ ಹರಿಕೆ ವೆಟ್ಲ್ಯಾಂಡ್ ಅಂತ ಕರಿತೀವಿ. ಹೌದಾ? ಸೊ ಈ ಹರಿಕೆ ವೆಟ್ಲ್ಯಾಂಡನ್ನು 1990ರಲ್ಲಿ ರಾಮ್ಸಾರ್ ಸೈಟನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕಾಗುತ್ತೆ. ಹರಿಕೆ ಅಂತ ಬಂದಾಗ ಈ ಹರಿಕೆ ಬಂದರೆ ಸಟ್ಲೇಜ್ ನದಿಯ ಅಥವಾ ಸಟ್ಲೇಜ್ ಈ ನದಿಯ ದಡದೊಳಗೆ ಈ ಒಂದು ವೆಟ್ಲ್ಯಾಂಡನ್ನು ಕಂಡು ಬರುತ್ತಿರೋದು ನಾವು ನೋಡ್ಬೋದಾಗಿದೆ. ಹೌದಾ? ನೆಕ್ಸ್ಟ್, ಸಟ್ಲೇಜ್ ಮತ್ತು ಬಿಯಾಸ್. ಎಸ್, ಸೊ ರಾಜಸ್ಥಾನ, ಈ ರಾಜಸ್ಥಾನದಲ್ಲಿ ಒಂದು ಪ್ರಮುಖ ರಾಮ್ಸರ್ ಸೈಟನ್ನು ನೋಡ್ತೀವಿ, ಅದುವೇ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಅಂತೇಳಿ ನಿಮಗೆ ತಿಳಿದಿರಬೇಕು. ಕಿಯೋಲಾಡಿಯೋ ಅಂದಾಗ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೇನೆ. ಇದು ಎಲ್ಲಿ ಕಂಡು ಬರುತ್ತೆ ಕಿಯೋಲಾಡಿಯೋ ಅಂತೇಳಿ ಬಂದಾಗ ಅಂತಂದರೆ ಈ ಒಂದು ಮಾಂಟ್ರಿಯಾಕ್ಸ್ ರೆಕಾರ್ಡ್. ಹೌದಾ? ಸೊ ರಾಮ್ಸರ್ ತಾಣಗಳಿಗೆ ಸಂಬಂಧಪಟ್ಟಂತೆ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಡಿಯೊಳಗೆ ಸೇರಿದ ಭಾರತದ 2 ತಾಣಗಳಲ್ಲಿ ಈ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಸಹಿತ ಒಂದಾಗಿದೆ. ಹೇಳಿದ್ದೀನಿ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ. ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂದ್ರೆ ಏನು? ಹೌದಾ? ಯಾಕೆ ಈ ಒಂದು ತಾಣಗಳನ್ನು ಆ್ಯಡ್ ಮಾಡಲಾಗುತ್ತೆ ಅಂತೇಳಿ ಅದರ ಮುಖ್ಯ ಉದ್ದೇಶವೇ ಈ ಒಂದು ರಾಮ್ಸರ್ ತಾಣಗಳನ್ನು ಸಂರಕ್ಷಣೆ ಮಾಡುವುದು. ಹೌದಾ? ಸೊ ಅದರೊಳಗೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಕೂಡ ಒಂದಾಗಿದೆ. ಜೊತೆಗೆ ಇನ್ನೊಂದು ಯಾವುದಿದೆ, ಲೋಕ್ತಾಕ್ ಲೇಕ್ ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತೆ. ಅದು ಸಹಿತ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಡಿಯೊಳಗೆ ಸೇರಿದ ಪ್ರಮುಖವಾದ ತಾಣವಾಗಿದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಈ ಒಂದು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕನ್ನು 1981ರಲ್ಲಿ 1981, ಹೌದಾ? ಸೊ ಇದನ್ನು ರಾಮ್ಸರ್ ಸೈಟನ್ನಾಗಿ ಘೋಷಣೆ ಮಾಡಲಾಗುತ್ತಾ. ಇದಕ್ಕೆ ಅಂತಂದರೆ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಇನ್ನೊಂದು ಹೆಸರನ್ನು ನೋಡ್ತೀವಿ, ಭರತಪುರ ಪಕ್ಷಿಧಾಮ. ಹೌದಾ? ಬರ್ಡ್ ಸೆಂಚುರಿ, ಭರತಪುರ ಬರ್ಡ್ ಸೆಂಚುರಿ ಅಂಥೇಳಿ ನೋಡ್ತಾ ಹೋಗ್ಬೋದು. ಈ ರಾಮ್ಸಾರ್ ಪಟ್ಟಿಗೆ ಸೇರಿದ ಭಾರತದ 2ನೇ ತಾಣ ನಿಮಗೆ ಹೇಳಿದ್ದೆ ನಾನು. ಏನು ಹೇಳಿದ್ದೆ? ಸೊ ಲಾಸ್ಟ್ ಕ್ಲಾಸಲ್ಲಿ ಸೊ ರಾಮ್ಸರ್ ಸಮಾವೇಶ ಅಂತೇಳಿ ನಡೆಯುತ್ತೆ. ಯಾವಾಗ ಅಂದಾಗ 1971 ಫೆಬ್ರವರಿ 2 ಒಳಗೆ ಆಗ್ತದೆ. ಹೌದಾ? ಈ ರಾಮ್ಸಾರ್ ಸಮಾವೇಶದೊಳಗೆ ಒಂದು ತೀರ್ಮಾನವನ್ನು ಹೊರ ಹಾಕ್ತಾರ. ಏನಂದಾಗ ಈ ಒಂದು ಜೌಗು ತಾಣಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಘೋಷಣೆ ಮಾಡಲಾಗತ್ತ. ಸೊ ಈ ಒಂದು ರಾಮ್ಸಾರ್ ಸಮಾವೇಶ ಆದ ತಕ್ಷಣ ನಮ್ಮ ಭಾರತ ಸಹಿತ ಇದಕ್ಕೆ ಸಹಿ ಹಾಕ್ತದೆ. ಯಾವಾಗ ಅಂದಾಗ 1981 ಫೆಬ್ರವರಿ 1 ಅಂತೇಳಿ. ಸೊ ನಮ್ಮ ಭಾರತ ಇದಕ್ಕೆ ಸಹಿ ಹಾಕಿದ ನಂತರ ಭಾರತದಲ್ಲಿ ರಾಮ್ಸಾರ್ ಸೈಟ್ಗಳನ್ನು ಘೋಷಣೆ ಮಾಡಲಾಗುತ್ತಾ. ಅದರಲ್ಲಿ ಮೊದಲ ಸೈಟನ್ನಾಗಿ ಯಾವುದು ಘೋಷಣೆ ಮಾಡ್ತಾರಂದಾಗ ಯಾವ್ದ್ರಿ? ಚಿಲ್ಕಾ ಲೇಕ್.
ಚಿಲ್ಕಾ ಲೇಕನ್ನು ಘೋಷಣೆ ಮಾಡ್ತಾರೆ. ಆದ ನಂತರ ಎರಡನೆಯ ರಾಮ್ಸಾರ್ ಸೈಟನ್ನಾಗಿ ಈ ಒಂದು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ತಿಳಿದಿರಬೇಕು. ಹೌದಾ? ಸೊ ಮೊದಲ ಬಾರಿಗೆ ಸೇರಿದ ರಾಮ್ಸಾರ್ ತಾಣಗಳು ಬಂದಾಗ ಒಂದು ಚಿಲ್ಕಾ ಲೇಕ್ ಅಂತೇಳಿ ಗೊತ್ತಿರಬೇಕು 1981. ಅದರ ಜೊತೆಗೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕನ್ನು ಸೇರಿಸ್ತಾ ಬರ್ತಾರೆ 1981 ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ಎಸ್. ಸಾಂಬಾರ್ ಲೇಕ್, ಸಾಂಬಾರ್ ಸರೋವರ ಅಂತ ಹೇಳಿ ಕರಿತೀವಿ. ಈ ಒಂದು ಸರೋವರ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಹೌದಾ? ಸೊ ರಾಜಸ್ಥಾನದ ಒಂದು ಪ್ರಮುಖ ವೆಟ್ಲ್ಯಾಂಡ್. ಇದನ್ನ 1990 ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕು. ಇದೊಂದು ಉಪ್ಪು ನೀರಿನ ಸರೋವರ ಅಂಥೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ನೆಕ್ಸ್ಟ್, ಈ ಒಂದು ಸಾಂಬಾರ್ ಸರೋವರದ ವಿಶೇಷತೆ ಅಂದರೆ ಈ ಒಂದು ಸರೋವರದಲ್ಲಿ ಉಪ್ಪನ್ನು ಸಹಿತ ತಯಾರು ಮಾಡ್ತಾರೆ. ಅಂದರೆ ಹೆಸರು ಹೇಳ್ತೀನಿ ನೋಡ್ರಿ, ಇಲ್ಲಿ ಉಪ್ಪು ನೀರಿನ ಸರೋವರ. ಹೌದಾ? ಸೊ ಈ ಒಂದು ಸರೋವರದಲ್ಲಿ ಉಪ್ಪನ್ನು ಸಹಿತ ರೆಡಿ ಮಾಡ್ತಾರೆ ಅನ್ನೋದು ನಿಮಗೆ ತಿಳಿದಿರಬೇಕು. ಅಲ್ಲದೆ ಒಳನಾಡಿನ ಅಂತ ಹೇಳಿ ಬಂದಾಗ ಭಾರತದ ಒಳನಾಡಿನ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಅಂದಾಗ ಸಾಂಬಾರ್ ಸರೋವರ ಅಂತ ಹೇಳಿ ತಿಳಿದಿರ್ಬೇಕು ರೀ. ಈ ಥರನೂ ಕ್ವಶನ್ಸ್ ಆಗ್ತಾವ್ರಿ. ಹೌದಾ? ಸೊ ಭಾರತದ ಒಳನಾಡಿನ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಅಂದಾಗ ಅದುವೇ ಸಾಂಬಾರ್ ಲೇಕ್ ಅಂತೇಳಿ ತಿಳಿದಿರ್ಬೇಕು ನಿಮಗೆ. ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರುತ್ತೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಹೋಗೋಣ. ಎಸ್. ಸೊ ಹರಿಯಾಣ ಅಂತೇಳಿ ಬಂದಾಗ ಇಲ್ಲಿ ಒಂದು ಪ್ರಮುಖ ವೆಟ್ಲ್ಯಾಂಡ್ ಅಥವಾ ರಾಮ್ಸಾರ್ ಸೈಟನ್ನು ನೋಡ್ತೀವಿ. ಅದುವೇ ಸುಲ್ತಾನಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ತಿಳಿದಿರಬೇಕು. ಇದು ಹರಿಯಾಣ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದನ್ನು 2021 ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕು. ಎಸ್. ಕರ್ನಾಟಕದ ರಾಮ್ಸಾರ್ ತಾಣಗಳು. ಸೊ ಕರ್ನಾಟಕದ ರಾಮ್ಸಾರ್ ತಾಣಗಳು ಅಂತ ಹೇಳಿ ನೋಡೋಣ. ಈ ಹಿಂದೆ ಭಾರತದ ಪ್ರಮುಖ ರಾಮ್ಸಾರ್ ತಾಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ರಾಮ್ಸಾರ್ ಸಮಾವೇಶ ಅಂದರೆ ಏನು ಚರ್ಚೆ ಮಾಡಿದ್ವಿ. ಹೌದಾ? ರಾಮ್ಸಾರ್ ಅನ್ನೋದು ಏನಂತನೂ ಚರ್ಚೆ ಮಾಡಿದ್ವಿ. ಇವಾಗ ಕರ್ನಾಟಕದ ರಾಮ್ಸಾರ್ ತಾಣಗಳ ಕುರಿತಾಗಿ ಚರ್ಚೆ ಮಾಡೋಣ. ಯಾರು KPSC ಬರೆಯತ್ತಿದ್ರಿ, ಹೌದಾ? ಸೊ ಅಂಥವ್ರು ತುಂಬಾ ಇಂಪಾರ್ಟೆಂಟ್ ರೀ. ಅಂಥ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಕರ್ನಾಟಕದ ರಾಮ್ಸಾರ್ ತಾಣಗಳು ಮಸ್ಟ್ ಆ್ಯಂಡ್ ಶುಡ್ ಆಗಿ ನಿಮಗೆ ತಿಳಿದಿರಲೇಬೇಕಾಗ್ತದೆ. ಹೌದಾ? ಸೊ ನಮ್ಮ ಕರ್ನಾಟಕದ ರಾಮ್ಸಾರ್ ತಾಣಗಳ ಕುರಿತಾಗಿ ಚರ್ಚೆ ಮಾಡೋಣ. ಸೊ ಕರ್ನಾಟಕದಲ್ಲಿ ಪ್ರಮುಖವಾಗಿ 4 ರಾಮ್ಸಾರ್ ಸೈಟ್ಗಳನ್ನು ಕಂಡು ಬರ್ತಾವೆ. ಪ್ರಸ್ತುತ ಇವತ್ತಿನ ಡೇಟ್ಗೆ ಬಂದಾಗ 4 ರಾಮ್ಸಾರ್ ಸೈಟ್ಗಳನ್ನು ನೋಡ್ತೀವಿ. ಈ ಹಿಂದೆ 2022ರಲ್ಲಿ ಮೊಟ್ಟ ಮೊದಲ ರಾಮ್ಸಾರ್ ಸೈಟ್, ಹೌದಾ? ಕರ್ನಾಟಕದ ಮೊಟ್ಟ ಮೊದಲ ರಾಮ್ಸಾರ್ ಸೈಟ್ ಅನ್ನಾಗಿ ಯಾವುದಂದಾಗ ರಂಗನತಿಟ್ಟು ಪಕ್ಷಿಧಾಮವನ್ನು ಅಂದ್ರೆ ಘೋಷಣೆ ಮಾಡ್ತಾ ಹೋಗ್ತಾರೆ 2022ರಲ್ಲಿ, ಅಂದರೆ 2 ವರ್ಷ ಹಿಂದೆ, ರೀಸೆಂಟ್ ಆಗಿದೆ. ಹೌದಾ? ಸೊ ಈ 2022ರ ಹಿಂದೆ ಯಾವುದೇ ಕರ್ನಾಟಕದಲ್ಲಿ ರಾಮ್ಸಾರ್ ಸೈಟ್ಸ್ಗಳು ಇರಲಿಲ್ಲ. ಆದರೆ ಇತ್ತೀಚೆಗೆ ಅಂದಾಗ 2022ರಲ್ಲಿ ಘೋಷಣೆ ಮಾಡ್ತಾರೆ. ಸೊ ಕರ್ನಾಟಕದ ಮೊಟ್ಟ ಮೊದಲ ರಾಮ್ಸಾರ್ ಸೈಟ್ ಯಾವುದಂದಾಗ ರಂಗನತಿಟ್ಟು ಬರ್ಡ್ ಸೆಂಚುರಿ ಅಂತೇಳಿ ನಿಮಗೆ ತಿಳಿದಿರಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಉಳಿದಿದ್ದು 3 ರಾಮ್ಸಾರ್ ತಾಣಗಳಂತ ಹೇಳಿ ಬರ್ತಾವೆ. ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಕರ್ನಾಟಕದ ಮೊದಲ ರಾಮ್ಸಾರ್ ಸೈಟ್ ಯಾವುದಂದಾಗ ರಂಗನತಿಟ್ಟು ಬರ್ಡ್ ಸೆಂಚುರಿ ಅಂತ ಹೇಳಿ ತಿಳಿದಿರ್ಬೇಕು ನಿಮಗೆ. ಹೌದಾ? ಸೊ ಇದು ಅನೇಕ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ. ಬರ್ಡ್ ಸೆಂಚುರಿ ಅಂತಂದರೆ ಪಕ್ಷಿಗಳೇ ಕಂಡು ಬರಬೇಕಲ್ಲೇ. ಹೌದಾ? ಸೊ ಈ ಒಂದು ರಂಗನತಿಟ್ಟು ಬರ್ಡ್ ಸೆಂಚುರಿ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಅದರ ಜೊತೆಗೆ ಶ್ರೀರಂಗಪಟ್ಟಣದ ಸಮೀಪದಲ್ಲೇ ಈ ಒಂದು ಪಕ್ಷಿಧಾಮ ಇರೋದನ್ನು ಸಹಿತ ನಾವು ನೋಡ್ಬೋದು. ನೆಕ್ಸ್ಟ್, ಕರ್ನಾಟಕದ ಮೊದಲ ಸಂರಕ್ಷಿತ ಆರ್ದ್ರ ಭೂಮಿಯಾಗಿದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ರಾಮ್ಸಾರ್ ತಾಣ ಮಾನ್ಯತೆ ಪಡೆದ ರಾಜ್ಯದ ಮೊದಲ ತಾಣ ಹೇಳಿದೆ ನಿಮಗೆ. ಕರ್ನಾಟಕದ ಮೊದಲ ರಾಮ್ಸಾರ್ ತಾಣವನ್ನಾಗಿ ಈ ಒಂದು ರಂಗನತಿಟ್ಟು ಪಕ್ಷಿಧಾಮವನ್ನು ಘೋಷಣೆ ಮಾಡಲಾಗುತ್ತೆ. ಸೊ ರಾಮ್ಸಾರ್ ತಾಣ ಮಾನ್ಯತೆ ಪಡೆದ ರಾಜ್ಯದ ಮೊದಲ ತಾಣ ಅಂತ ಹೇಳಿ ನಿಮಗೆ ಈ ಒಂದು ಪಾಯಿಂಟ್ ಸಹಿತ ತುಂಬಾ ಇಂಪಾರ್ಟೆಂಟ್ ಆಗಿ ತಿಳಿದಿರಬೇಕು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್, ಅಘನಾಶಿನಿ ನದಿ ಅಳಿವೆ ಅಥವಾ ಅಘನಾಶಿನಿ ಅಳಿವೆ
ಅಘನಾಶಿನಿ ಎಸ್ಟರಿ ಅಂತ ಹೇಳಿ ಕರಿತೀವಿ. ಇದು ಕರ್ನಾಟಕದ ಒಂದು ಪ್ರಮುಖ ರಾಮ್ಸರ್ ಸೈಟ್ ಅಂತೇಳಿ ನೋಡ್ತೀವಿ. ಇತ್ತೀಚೆಗೆ ಅಂದರೆ ನೂತನವಾಗಿ ರಾಮ್ಸರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗತ್ತಾ. ಈ ಒಂದು ಅಘನಾಶಿನಿ ಅಳಿವೆ ಕಂಡು ಬರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಕೇಳಬಹುದ್ರಿ ನಿಮಗೆ, ಹೌದಾ? ಸೊ ಅಘನಾಶಿನಿ ಅಳಿವೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದಾಗ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿ ತಿಳಿದಿರಬೇಕು. ಇದನ್ನು 2024 ಅಂದಾಗ ಇತ್ತೀಚೆಗೆ ಅಂದರೆ ಇದೇ ವರ್ಷ ರೀ ನೂತನವಾಗಿ ಹೊಸದಾಗಿ ಸೇರಿಸಲಾಗತ್ತೆ, ಹೌದಾ? ಸೊ 2024ರಲ್ಲಿ ಸೇರಿಸಲಾಗತ್ತೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್, ಅಘನಾಶಿನಿ ನದಿ ಅಳಿವೆ ಪ್ರದೇಶವು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಯಾಗುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆಯನ್ನು ಪಡೆದಿದೆ, ಹೌದಾ? ಸೊ ಈ ಒಂದು ಅಘನಾಶಿನಿ ಅಳಿವೆ ಅಂತ ಹೇಳಿ ಬಂದಾಗ ಸೊ ಅಘನಾಶಿನಿ ನದಿ ಅಂತ ಹೇಳಿ ಬರುತ್ತೆ, ಅಘನಾಶಿನಿ ನದಿ, ಹೌದಾ? ಸೊ ಅದು ನದಿ ದಡದಲ್ಲೇ ಈ ಒಂದು ಅಳಿವೆ ಪ್ರದೇಶವನ್ನು ನೋಡ್ತೀವಿ. ಹೀಗಾಗಿ ಇದನ್ನು ಸಹಿತ ಬಹಳಷ್ಟು ಪ್ರಾಣಿಗಳ ಪಕ್ಷಿಗಳ ಆವಾಸ ಸ್ಥಾನವಾಗಿರ್ತೈತಿ. ಹೀಗಾಗಿ ಇದನ್ನು ಸಹಿತ ರಾಮ್ಸರ್ ಸೈಟ್ ಅನ್ನಾಗಿ ಘೋಷಣೆ ಮಾಡ್ಬೇಕಂತೇಳಿ ಡಿಕ್ಲರೇಷನ್ ಹೊರಡಿಸ್ತಾ ಬರ್ತಾರ. ಆವಾಗ ಯಾವಾಗ ಅಂದಾಗ 2024ರಲ್ಲಿ ಇದನ್ನು ಸಹಿತ ಒಂದು ರಾಮ್ಸರ್ ಸೈಟ್ ಅನ್ನಾಗಿ ಘೋಷಣೆ ಮಾಡ್ತಾರೆ. ನೆಕ್ಸ್ಟ್, ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಅಂತ ಹೇಳಿ ತಿಳಿದಿರಬೇಕು. ಅಂದರೆ ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಇದನ್ನು 2024ರಲ್ಲಿ ರಾಮ್ಸಾರ್ ಸೈಟ್ ಎಂಬ ಮಾನ್ಯತೆಯನ್ನು ನೀಡಲಾಗುತ್ತೆ. ಅಂದಾಗೆ ಇತ್ತೀಚೆಗೆ ಅಂದಾಗ 2024ರಲ್ಲಿ ನೂತನವಾಗಿ ಈ ಒಂದು ತಾಣವನ್ನು ಸೇರಿಸಲಾಗುತ್ತೆ. ಈ ಒಂದು ತಾಣ ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಕಂಡು ಬರುತ್ತೆ, ಹೌದಾ? ಸೊ ವಿಜಯನಗರ ಡಿಸ್ಟ್ರಿಕ್ಟ್ ಅಂದಾಗ ಇತ್ತೀಚೆಗೆ ರಚನೆಯಾದ ಹೊಸ ಒಂದು ಜಿಲ್ಲೆ ಅಂತ ಬಂದಾಗ ವಿಜಯನಗರ ಅಂತೇಳಿ ನೋಡ್ತೀವಿ. ಬಳ್ಳಾರಿಯಿಂದ ಡಿವೈಡ್ ಆಗ್ತದೆ, ಹೌದಾ? ಸೊ ಆ ಒಂದು ವಿಜಯನಗರದಲ್ಲಿ ಎಷ್ಟು ತಾಲೂಕುಗಳು ಕಂಡು ಬರ್ತಾವ ಅಂದಾಗ 6 ತಾಲೂಕುಗಳು ಕಂಡು ಬರ್ತಾವ. ಹರಪ್ಪನಹಳ್ಳಿ, ಹಗರಿಬೊಮ್ಮನಹಳ್ಳಿ, ಹೌದಾ? ಸೊ ಇತರ ಜಿಲ್ಲೆಗಳ ತಾಲೂಕುಗಳನ್ನು ನೋಡ್ತಾ ಹೋಗ್ತೀವಿ. ಸೊ ತಾಲೂಕುಗಳ ಮೇಲೆ ಕ್ವಶನ್ ಆಗ್ತದೆ ರೀ, ಅದು ತಿಳಿದಿರ್ಬೇಕು ನಿಮಗೆ, ಹೌದಾ? ಸೊ ಈ ಒಂದು ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಕಂಡು ಬರುತ್ತೆ ಯಾವುದು? ಈ ಒಂದು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಅಂತೇಳಿ ನಿಮಗೆ ತಿಳಿದಿರಬೇಕು. ಅನೇಕ ಪಕ್ಷಿಗಳಿಗೆ ಈ ಒಂದು ಪಕ್ಷಿ ಸಂರಕ್ಷಣಾ ಮೀಸಲು ಆಶ್ರಯ ತಾಣವಾಗಿರುವುದನ್ನು ಸಹಿತ ನೋಡ್ತಾ ಬರ್ಬೋದು. ಅರ್ಥ ಆಯ್ತಾ? ಅಂಕ ಸಮುದ್ರ ಎಲ್ಲಿ ಕಂಡು ಬರುತ್ತೆ? ವಿಜಯನಗರ ಡಿಸ್ಟ್ರಿಕ್ಟ್. ನೆಕ್ಸ್ಟ್, ಸೊ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಅಂತ ಹೇಳಿ ನೋಡ್ತೀವಿ. ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಅಂತೇಳಿ ನೋಡ್ತೀವಿ. ಇದನ್ನು 2024ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಅಂದರೆ 2024 ಅಂದರೆ ರೀಸೆಂಟಾಗಿ, ವೆರಿ ರೀಸೆಂಟ್ ರೀ, ಹೌದಾ? 2 ತಿಂಗಳ ಹಿಂದನೇ ಇದನ್ನು ಕರ್ನಾಟಕದ ಪ್ರಮುಖ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಇದನ್ನು ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗತ್ತೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು, ಹೌದಾ? ಸೊ ಇದು ಕಂಡು ಬರೋದು ಯಾವ ಜಿಲ್ಲೆ ಅಂದಾಗ ಗದಗಲ್ಲಿ ಕಂಡು ಬರುತ್ತೆ, ಗದಗ ಡಿಸ್ಟ್ರಿಕ್ಕು, ಹೌದಾ? ಸೊ ಗದಗ್ನಲ್ಲಿ ಈ ಒಂದು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಕಂಡು ಬರುತ್ತೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕಾಗತ್ತೆ. ಈ ತಾಣವು 50 ಹೆಕ್ಟೇರ್ ಗಾತ್ರದ ಮಾನವ ನಿರ್ಮಿತ ಆರ್ದ್ರಭೂಮಿ, ಹೌದಾ? ಸೊ ಮಾನವ ನಿರ್ಮಿತ ಆಗಿದೆ ಇದು, ಹೌದಾ? ನೈಸರ್ಗಿಕವಾಗಿ ನಿರ್ಮಿತ ಆಗಿದ್ದಲ್ಲ, ಹೌದಾ? ಸೊ ಇದು ಮಾನವ ನಿರ್ಮಿತ ಒಂದು ಆರ್ದ್ರಭೂಮಿಯಾಗಿದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಮ್ಯಾನ್ ಮೇಡ್ ಗೊತ್ತಿರಬೇಕು ನಿಮಗೆ. 160ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿಗೆ ಇದು ನೆಲೆಯಾಗಿದೆ ಅನ್ನೋದು ಸಹಿತ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ಸೊ ಕರ್ನಾಟಕದ ಪ್ರಮುಖ 4 ರಾಮ್ಸಾರ್ ತಾಣಗಳಲ್ಲಿ ಕೊನೆಯದು ಯಾವುದಂದಾಗ ಮಾಗಡಿ ಕೆರೆ ಅಂತೇಳಿ ತಿಳಿದಿರ್ಬೇಕು ನಿಮಗೆ, ಹೌದಾ? ಸೊ ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಅಂತ ಕೇಳ್ತಾನ, ಪ್ರಮುಖವಾಗಿ 4 ರಾಮ್ಸಾರ್ ಸೈಟ್ಗಳು ಕಂಡು ಬರ್ತಾವ ಅಂಥೇಳಿ ನಿಮ್ಗೆ ತಿಳಿದಿರಬೇಕು. ಅದೇ ಥರ ಭಾರತದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳು ಕಂಡು ಬರುತ್ತೆ ಅಂದಾಗ ಭಾರತದಲ್ಲಿ 85 ಅಂಥೇಳಿ ನಿಮಗೆ ತಿಳಿದಿರಬೇಕು. ಪ್ರಸ್ತುತ ಇವತ್ತಿನ ಡೇಟಿಗೆ 85 ರಾಮ್ಸಾರ್ ಸೈಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸೊ ನೂತನವಾಗಿ ಸೇರಿದ ರಾಮ್ಸಾರ್ ತಾಣಗಳಂತ ಹೇಳಿ ಚರ್ಚೆ ಮಾಡೋಣ, ಹೌದಾ? ಸೊ ನೂತನವಾಗಿ ಅಂತಂದರೆ ಇತ್ತೀಚೆಗೆ ಕೆಲವು ರಾಜ್ಯಗಳ ಒಂದು ತಾಣಗಳನ್ನು ರಾಮ್ಸಾರ್ ಸೈಟನ್ನಾಗಿ ಘೋಷಣೆ ಮಾಡಿದ್ದಾರೆ. ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದಾಗ ನಿಮಗೆ ಕ್ವಶನ್ ಅರೈಸ್ ಆಗೋದು ಇದರ ಮೇಲೆ ರೀ, ಹೌದಾ? ನೀವು ಏನಾದರೂ KPSC ಬರತ್ತಿದ್ರಿ ಅಂತಂದ್ರೆ ನಿಮ್ಗೆ ಕರ್ನಾಟಕದ ಕೇಳ್ತಾನೆ. ಕರ್ನಾಟಕ ಬಿಟ್ಟರೆ ನಿಮಗೆ ಇತ್ತೀಚೆಗೆ ನೂತನವಾಗಿ ಯಾವ ಒಂದು ತಾಣಗಳನ್ನು ಸೇರಿಸಿದ ಅನ್ನೋದು ಸಹಿತ ನಿಮಗೆ ಕ್ವಶನ್ ಕೇಳ್ತಾ ಬರ್ತಾನೆ. ಅದು ಹೊಂದಿಸಿ ಬರೀ ಕೊಡ್ಬೋದು ನಿಮಗೆ. ನೂತನವಾಗಿ ಬಹಳಷ್ಟು ತಾಣಗಳನ್ನು ಸೇರಿಸಿದ್ದಾರೆ ಇದೇ ವರ್ಷ ಏನಿಲ್ಲ ಅಂತಂದ್ರೂ ಮಿನಿಮಮ್ 10 ರಾಮ್ಸರ್ ತಾಣಗಳನ್ನು ಸೇರಿಸ್ತಾ ಬರ್ತಾರೆ. ಹೀಗಾಗಿ
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇದಾಗಿರುತ್ತೆ. ಹೌದಾ? ಸೊ ಹೀಗಾಗಿ ರಾಮ್ಸರ್ ತಾಣಗಳ ಬಗ್ಗೆ ನೀವು ಇದನ್ನು ಈ ಒಂದು ಟಾಪಿಕ್ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾಗಿರುತ್ತದೆ. ಸೊ ನೂತನವಾಗಿ ಅಂದಾಗ ಇತ್ತೀಚೆಗೆ ಕೆಲವು ರಾಜ್ಯಗಳ ತಾಣಗಳನ್ನು ಘೋಷಣೆ ಮಾಡಲಾಗುತ್ತೆ, ಅದರ ಬಗ್ಗೆ ಚರ್ಚೆ ಮಾಡೋಣ. ಸೊ ಕರೈವೆಟ್ಟಿ ಪಕ್ಷಿಧಾಮ ಬರ್ಡ್ ಸೆಂಚುರಿ ಅಂತ ಹೇಳಿ ನೋಡ್ತೀವಿ. ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ತಮಿಳುನಾಡು. ಸೊ ತಮಿಳುನಾಡಿನ ರಾಜ್ಯದ ಒಂದು ಪ್ರಮುಖ ಪಕ್ಷಿಧಾಮ ಅಂತೇಳಿ ಕರಿತೀವಿ. ಇದನ್ನು 2024ರಲ್ಲಿ ರಾಮ್ಸಾರ್ ಸೈಟ್ ಎಂಬ ಮಾನ್ಯತೆಯನ್ನು ನೀಡಲಾಗತ್ತೆ. ಅಂದರೆ ಇತ್ತೀಚೆಗೆ ನೂತನವಾಗಿ ಇದೇ ಆಗಸ್ಟ್ ತಿಂಗಳಲ್ರಿ, ಆಗಸ್ಟ್ ಮಂತಲ್ಲಿ ಇದನ್ನು ಅಂತಂದರೆ ಕೆಲವು ರಾಮ್ಸರ್ ತಾಣಗಳನ್ನು ಆ್ಯಡ್ ಮಾಡಲಾಗುತ್ತೆ. ಅದರಲ್ಲಿ ಕರೈವೆಟ್ಟಿ ಬರ್ಡ್ ಸೆಂಚುರಿ ಕೂಡ ಒಂದಾಗಿರ್ತದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಇದು 453.72 ಹೆಕ್ಟರ್ ಪ್ರದೇಶದಿಂದ ವಿಸ್ತೀರ್ಣವನ್ನು ಕೂಡಿದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ನೆಕ್ಸ್ಟು ಇದು ತಮಿಳುನಾಡು ರಾಜ್ಯದ ಅತಿ ದೊಡ್ಡ ಒಳನಾಡಿನ ತೇವಯುತ ಭೂಮಿಗಳಲ್ಲಿ ಒಂದಾಗಿದೆ ಅನ್ನೋ ಸಹಿತ ನಿಮಗೆ ತಿಳಿದಿರಬೇಕಾಗುತ್ತೆ. ಹೌದಾ? ಸೊ ಇಷ್ಟು ಗೊತ್ತಿರಬೇಕು ನಿಮಗೆ. ಕರೈವೆಟ್ಟಿ ಪಕ್ಷಿಧಾಮ ಇತ್ತೀಚೆಗೆ ರಾಮ್ಸರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗತ್ತಾ. ಅದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದಾಗ ತಮಿಳುನಾಡು ರಾಜ್ಯ ಅಂತ ಹೇಳಿ ತಿಳಿದಿರಬೇಕು. ಇಷ್ಟೇ ಕೇಳ್ತಾನ್ರಿ ನಿಮಗೆ. ಹೌದಾ? ಇರಲಿ, ಅರ್ಥ ಆಯ್ತು. ನೋಡ್ರಿ ಇಮೇಜು ನಾವು ಒಂದ್ಸರ್ತಿ. ನೆಕ್ಸ್ಟ್ ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಅಂತೇಳಿ ನೋಡ್ತೀವಿ. ಶೋಲಾ ಕಾಡುಗಳಂತೇಳಿ ಬಂದಾಗ ನೀವು ಜಿಯೋಗ್ರಫಿ ಒಳಗೆ ಅಧ್ಯಯನ ಮಾಡಿರ್ತೀರಿ. ಹೌದಾ? ಸೊ ಅಂತಹ ಶೋಲಾ ಕಾಡುಗಳಿಂದ ಕೂಡಿರುವಂಥ ಒಂದು ಸಂರಕ್ಷಣಾ ಮೀಸಲಾಗಿರ್ತೈತಿ. ಹೌದಾ? ಯಾವುದಂದಾಗ ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಅಂತೇಳಿ ನೋಡ್ತೀವಿ. ಇದು ಯಾವ ರಾಜ್ಯದ ಒಂದು ಫಾರೆಸ್ಟ್ ಆಗಿದೆ ಅಂದಾಗ ತಮಿಳುನಾಡು ರಾಜ್ಯ. ಹೌದಾ? ಸೊ ಇದನ್ನು 2024 ಅಂದರೆ ನೂತನವಾಗಿ ಇದನ್ನು ರಾಮ್ಸರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕಾಗುತ್ತೆ. ಅರ್ಥ ಆಯ್ತು? ನೆಕ್ಸ್ಟ್ ಹೋಗೋಣ. ಎಸ್. ಸೊ ನಾಗಿ ಬರ್ಡ್ ಸೆಂಚುರಿ. ಈ ಒಂದು ನಾಗಿ ಬರ್ಡ್ ಸೆಂಚುರಿಯನ್ನು 2024ರಲ್ಲಿ ನೂತನವಾಗಿ ರಾಮ್ಸಾರ್ ಸೈಟ್ ಘೋಷಣೆ ಮಾಡಲಾಗತ್ತೆ. ಅದರಲ್ಲಿ ಇದು ಸಹಿತ ಒಂದಾಗಿದೆ. ಇದು ಬಿಹಾರ್ ರಾಜ್ಯದಲ್ಲಿ ಕಂಡುಬರುತ್ತೆ. ಈ ಒಂದು ಪಕ್ಷಿಧಾಮ ಅಥವಾ ಬರ್ಡ್ ಸೆಂಚುರಿ. ಹೌದಾ? ಬಿಹಾರ್ ರಾಜ್ಯದಲ್ಲಿ ಕಂಡುಬರುತ್ತೆ. ಬಿಹಾರ್ ರಾಜ್ಯದ ಜಮಾಯಿ ಎಂಬ ಜಿಲ್ಲೆ ಕಂಡುಬರುತ್ತೆ. ಆ ಜಿಲ್ಲೆಯಲ್ಲಿ ಈ ಒಂದು ನಾಗಿ ಪಕ್ಷಿಧಾಮ ಕಂಡುಬರುತ್ತೆ. ಹೌದಾ? ಯಾವುದು? ಜಮಾಯಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಒಂದು ಪಕ್ಷಿಧಾಮ 207 ಹೆಕ್ಟರ್ ವಿಸ್ತೀರ್ಣದಿಂದ ಕೂಡಿದೆ. ಈ ಒಂದು ಪಕ್ಷಿಧಾಮ ನಾಗಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಸೊ ನಾಗಿ ನದಿ ಎಲ್ಲಿ ಹರಿತದ? ಬಿಹಾರ್ ರಾಜ್ಯದೊಳಗೆ ಹರಿತದ. ಆ ಒಂದು ನದಿ ದಡದಲ್ಲೇ ಈ ಒಂದು ಪಕ್ಷಿಧಾಮ ಕಂಡು ಬರುತ್ತೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಯಾವ ರಾಜ್ಯ? ನಾಗಿ ಪಕ್ಷಿಧಾಮ ಯಾವ ರಾಜ್ಯ ಅಂದಾಗ ಬಿಹಾರ್ ರಾಜ್ಯ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತು? ಎಸ್. ನಕ್ತಿ ಪಕ್ಷಿಧಾಮ, ನಕ್ತಿ ಬರ್ಡ್ ಸೆಂಚುರಿ ಅಂತೇಳಿ ನೋಡ್ತೀವಿ. ಇದನ್ನು 2024 ಅಂತಂದರೆ ರೀಸೆಂಟಾಗಿ ನೂತನವಾಗಿ ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗತ್ತೆ. ಇದು ಕಂಡು ಬರೋದು ಎಲ್ಲಿ ಅಂದಾಗ ಬಿಹಾರ್ ರಾಜ್ಯ ಅಂತೇಳಿ ತಿಳಿದಿರ್ಬೇಕ್ರಿ ನಿಮಗೆ. ಹೌದಾ? ನಾಗಿನೂ ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಅದರ ಜೊತೆಯಾಗಿಯೇ ನಕ್ತಿಯೂ ಸಹಿತ ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಇವು ಎರಡನ್ನ ಒಟ್ಟಿಗೆ ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗ್ತದೆ. ಅಂದರೆ ಒಂದೇ ತಿಂಗಳಲ್ಲಿ ತಿಳಿದಿರ್ಬೇಕು ನಿಮಗೆ. ಹೌದಾ? ಸೊ ನೂತನವಾಗಿ ನಕ್ತಿ ಮತ್ತು ನಾಗಿ ಪಕ್ಷಿಧಾಮವನ್ನು ಸೇರಿಸಲಾಗ್ತದೆ ಅಂತ ಹೇಳಿ ನಿಮ್ಗೆ ತಿಳಿದಿರಬೇಕು. ಅವುಗಳು ಕಂಡು ಬರುವ ರಾಜ್ಯ ಯಾವುದಂದಾಗ ಬಿಹಾರ್ ರಾಜ್ಯ ಅಂತೇಳಿ ತಿಳಿದಿರಬೇಕು. ಅರ್ಥ ಆಯ್ತು? ಬರ್ರಿ. ಸೊ ಈ ಒಂದು ಪಕ್ಷಿಧಾಮದಲ್ಲಿ ಅಳಿವಿನಂಚಿನಲ್ಲಿರುವ ಭಾರತೀಯ ಆನೆ, ಕ್ಯಾಟ್ಫಿಶ್ ಸೇರಿದಂತೆ ಅನೇಕ ಪ್ರಭೇದಗಳು ಕಂಡು ಬರುತ್ತೆ ನಿಮಗೆ. ಹೌದಾ? ಕ್ಯಾಟ್ಫಿಶ್ ಈ ಒಂದು ಅನೇಕ ಪ್ರಭೇದದ ಪ್ರಾಣಿಗಳು ಸಹಿತ ನಿಮಗೆ ಕಂಡು ಬರ್ತದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ಇಷ್ಟು ನಕ್ತಿ ಪಕ್ಷಿಧಾಮ ಅಂತೇಳಿ ನಿಮಗೆ ತಿಳಿದಿರ್ಬೇಕು. ಈ ವರ್ಷ ಬಂಪರ್ ಲಾಟ್ರಿ ರೀ. ಯಾಕಂತಂದರೆ ರಾಮ್ಸರ್ ತಾಣಗಳಂತೇಳಿ ಬಹಳಷ್ಟು ತಾಣಗಳನ್ನು ಘೋಷಣೆ ಮಾಡಿದ್ದಾರೆ. ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 10-12 ಇದಾವ್ರಿ. ಅದಕ್ಕಾಗಿ ಈ ಮುಂಬರುವ ಯಾವುದೇ ಎಕ್ಸಾಮ್ಗಳು ಬರೀರಿ ನೀವು. ಹೌದಾ? ಆ ಒಂದು ಎಕ್ಸಾಮ್ಗಳಲ್ಲಿ ಈ ಒಂದು ರಾಮ್ಸರ್ ಸೈಟ್ಗಳ ಮೇಲೆ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ ರೀ. ಅದಕ್ಕಾಗಿ ನಾನು ಈ ಒಂದು ಕ್ಲಾಸನ್ನು ಮಾಡಿದ್ದೀನಿ. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ನೋಡಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ನಂಜರಾಯನ ಬರ್ಡ್ ಸೆಂಚುರಿ. ಸೊ ನಂಜರಾಯನ ಬರ್ಡ್ ಸೆಂಚುರಿ ಅಂತೇಳಿ ಬಂದರೆ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತೆ. ತಮಿಳುನಾಡಿನ ರಾಜ್ಯದ
ನೂತನವಾಗಿ ಸೇರಿಸಿದ ಪಕ್ಷಿಧಾಮ ಯಾವುದು ಅಂದಾಗ ನಂಜರಾಯನ ಪಕ್ಷಿಧಾಮ ಅಂತ ಹೇಳೋ ತಿಳಿದಿರಬೇಕು. ಹೌದಾ? ಸೊ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ತಿರುಪೂರು ಜಿಲ್ಲೆ, ತಮಿಳುನಾಡು ರಾಜ್ಯದ ತಿರುಪೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದನ್ನು 2024ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗತ್ತೆ. ಅಂದರೆ ಇತ್ತೀಚೆಗೆ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಎಸ್, ಕಜುವೈಲಿ ಬರ್ಡ್ ಸೆಂಚುರಿ. ಈ ಒಂದು ಕಜುವೈಲಿ ಬರ್ಡ್ ಸೆಂಚುರಿ ಅಂತ ಹೇಳಿ ನೋಡ್ತೀವಿ. ಇದು ಸಹಿತ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಈ ತಮಿಳುನಾಡಿನ ವಿಲ್ಲಪುರಂ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಪಕ್ಷಿಧಾಮ ಅಂತೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಇದನ್ನು 2024ರಲ್ಲಿ ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಅಂದರೆ ನೂತನವಾಗಿ ಇದನ್ನು ಸಹಿತ ಸೇರಿಸಲಾಗ್ತದೆ ಅಂತೇಳಿ ನಿಮಗೆ ತಿಳಿದಿರಬೇಕು. ಕೇಳಬಹುದು ನಿಮಗೆ, ಈ ಕೆಳಗಿನ ಯಾವುದು ಇತ್ತೀಚೆಗೆ ಅಥವಾ ನೂತನವಾಗಿ ತಮಿಳುನಾಡಿನ ಯಾವ ಒಂದು ಪಕ್ಷಿಧಾಮವನ್ನು ರಾಮ್ಸಾರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗಿಲ್ಲ ಅಂತ ಹೇಳಿ ಕೇಳ್ಬೋದು. ಹೌದಾ? ತಮಿಳುನಾಡದ ಯಾವುದು ಘೋಷಣೆ ಮಾಡಿದ್ದಾರೆ ಎಲ್ಲವೂ ಸಹಿತ ಲಿಸ್ಟ್ ಮಾಡ್ತಾನೆ ರೀ. ಯಾವುದಲ್ಲ ಯಾವುದು ಅದ ಈ ಥರ ಕ್ವಶನ್ಸ್ ಕೇಳ್ತಾನೆ. ಸೊ ಪ್ಯಾಟರ್ನ ನೋಡಿರ್ತೀರಿ ನೀವು. ಹೌದಾ? ಸೊ ಕಜುವೈಲಿ ಬಂದರೆ ತಮಿಳುನಾಡು ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ನೋಡೋಣ. ಎಸ್, ತವಾ ಜಲಾಶಯ ಅಂತ ಬಂದಾಗ ತವಾ ರಿಸರ್ವರ್ ಅಂತ ಹೇಳಿ ನೋಡ್ತೀವಿ. ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಜಲಾಶಯವಾಗಿದೆ. ಹೌದಾ? ಸೊ ಈ ಜಲಾಶಯವನ್ನು ಸಹಿತ ರಾಮ್ಸರ್ ಸೈಟ್ ಅನ್ನಾಗಿ ಘೋಷಣೆ ಮಾಡಲಾಗುತ್ತೆ. 2024 ನೂತನವಾಗಿ ಸೇರಿಸಲಾಗ್ತದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಈ ಒಂದು ತವಾ ಜಲಾಶಯವು ತವಾ ನದಿಯಿಂದ ನಿರ್ಮಿತವಾದ ಜಲಾಶಯ. ಅಂದರೆ ತವಾ ಅನ್ನೋ ಒಂದು ನದಿ ಇದೆ ಮಧ್ಯಪ್ರದೇಶ ರಾಜ್ಯದಲ್ಲಿ. ಆ ಮಧ್ಯಪ್ರದೇಶ ರಾಜ್ಯದಲ್ಲಿ ಈ ತವಾ ನದಿಯಿಂದ ನಿರ್ಮಿತವಾದ ಜಲಾಶಯ ಇದಾಗಿದೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ಎಸ್, ಇಷ್ಟು ಭಾರತದ ಪ್ರಮುಖ ರಾಮ್ಸಾರ್ ತಾಣಗಳ ಬಗ್ಗೆ ನೋಡಿದ್ವಿ. ಕರ್ನಾಟಕದ ಪ್ರಮುಖ ರಾಮ್ಸಾರ್ ತಾಣಗಳ ಬಗ್ಗೆ ನೋಡಿದ್ವಿ. ನೂತನವಾಗಿಯೂ ಸಹಿತ ಎಷ್ಟು ರಾಮ್ಸಾರ್ ತಾಣಗಳನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ ನೋಡಿದ್ವಿ. ಇವಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆದ ಕೆಲವು ಪಾಯಿಂಟ್ಸ್ಗಳನ್ನು ನೋಡ್ತಾ ಬರೋಣ. ಅದರಲ್ಲಿ ಒಂದು, ಭಾರತವು ಎಷ್ಟು ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ ಪ್ರಸ್ತುತ. ಹೌದಾ? ಸೊ ಪ್ರಸ್ತುತ ಭಾರತವು ಎಷ್ಟು ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ ಅಂದಾಗ 85 ರಾಮ್ಸಾರ್ ತಾಣಗಳು, 85 ಅಂತೇಳಿ ನಿಮಗೆ ತಿಳಿದಿರಬೇಕು. ಹೌದಾ? ಇವತ್ತಿನ ಡೇಟಿಗೆ ಬಂದರೆ 85 ರಾಮ್ಸಾರ್ ತಾಣಗಳು ನಮ್ಮ ಭಾರತದಲ್ಲಿ ಕಂಡುಬರುತ್ತೆ ಅಂತೇಳಿ ನಿಮಗೆ ತಿಳಿದಿರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ಭಾರತದ ಮೊದಲ ರಾಮ್ಸಾರ್ ಸೈಟ್ ಯಾವುದು? ಹೌದಾ? ಸೊ ರಾಮ್ಸಾರ್ ತಾಣ ಯಾವುದು ಅಂತೇಳಿ ಕೇಳಿದಾಗ ಅದುವೇ ಚಿಲ್ಕಾ ಲೇಕ್ ಅಂತೇಳಿ ತಿಳಿದಿರಬೇಕು. ಹೇಳಿ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾನು. ಹೌದಾ? ಸೊ ರಾಮ್ಸಾರ್ ಸಮಾವೇಶ ಆಗ್ತದೆ. ಸಮಾವೇಶ ಆದ ತಕ್ಷಣ ಅದಕ್ಕೆ ನಮ್ಮ ಭಾರತ ಸಹಿ ಹಾಕಿದ್ದು ಬಂದಾಗ 1981 ಅಂತ ಹೇಳಿ ನೋಡ್ತೀವಿ, ಫೆಬ್ರವರಿ 1. ಹೀಗಾದಾಗ ಅದೇ ವರ್ಷ ಕೆಲವು ಅಂತಂದರೆ 2 ತಾಣಗಳನ್ನು ಭಾರತದ ರಾಮ್ಸಾರ್ ತಾಣ ಅಂತೇಳಿ ಘೋಷಣೆ ಮಾಡ್ತಾರೆ. ಅದರೊಳಗೆ ಮೊದಲನೇದು ಬಂದರೆ ಚಿಲ್ಕಾ ಲೇಕ್. ಹೌದಾ? ಸೊ ಚಿಲ್ಕಾ ಲೇಕ್. ಇನ್ನೊಂದು ಬಂದಾಗ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನಿಮ್ಗೆ ತಿಳಿದಿರಬೇಕು. ಯಾವಾಗ ಅಂದಾಗ 1981. ಸೊ ಭಾರತದ ಮೊದಲ ರಾಮ್ಸಾರ್ ತಾಣ ಯಾವುದಂದಾಗ ಚಿಲ್ಕಾ ಲೇಕ್. ಅರ್ಥ ಆಯ್ತು? ಎಸ್, ಭಾರತದ 2ನೇ ರಾಮ್ಸಾರ್ ತಾಣ. ಸೊ 2ನೇ ಅಂದಾಗ 1980